ಕ್ಯಾಪ್ಟನ್, ನೀವು ಮನೆ ಕೆಲಸದವರ? ಬಿಗ್ ಬಾಸ್ ಮನೆಯಲ್ಲಿ ರಾಕ್ಷಸ ಅಂದ್ರೆ ಏನು ಅಂತ ಹೇಳಿ ಸ್ವತಃ ಬಿಗ್ ಬಾಸ್ ಅವರೇ ಮನೆ ಮಂದಿಗೆ ತಿಳಿಸ್ತಾ ಇದ್ದಾರೆ. ಮನೆ ಮಂದಿಗೆ ಎಷ್ಟೇ ಟಾಸ್ಕ್ಗಳನ್ನು ಕೊಟ್ಟರು ಅದನ್ನ ಅರ್ಥ ಮಾಡ್ಕೊಳ್ಳದೆ ತನಗೆ ಬೇಕಾದಂಗೆ ಆಡಿದಂತಹ ಮನೆ ಮಂದಿಗೆ ರಾಕ್ಷಸ ಅಂದ್ರೆ ಏನು, ರಾಕ್ಷಸನ ಪ್ರವೃತ್ತಿ ಅಂದ್ರೆ ಏನು ಅಂತ ಹೇಳಿ ಮನೆ ಮಂದಿಗೆ ಬಿಗ್ ಬಾಸ್ ಸ್ವತಃ ತೋರಿಸ್ತಾ ಇದ್ದಾರೆ. ಈಗ ನಿಮಗೆ ಗೊತ್ತಿರಬಹುದು, 2ನೇ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ಅದ್ಭುತವಾದಂತಹ ವಾಯ್ಸ್ ಅಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ದೊಡ್ಡ ಟ್ವಿಸ್ಟ್ ಅನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಈ ಟ್ವಿಸ್ಟ್ ಮನೆಯವರಿಗೆ ಸ್ವಲ್ಪ ಹೊಡೆತ ಬಿದ್ದರೆ ಸ್ಪಂದನಂಗೆ ದೊಡ್ಡ ಹೊಡೆತಾನೆ ಬೀಳ್ತಾ ಇದೆ. ಮನೆಯ ಕ್ಯಾಪ್ಟನ್ ಆಗಿ ಅದೃಷ್ಟದಿಂದ ಆಯ್ಕೆ ಆದಂತಹ ಸ್ಪಂದನನ್ಗೆ ಈಗ ಅವರಿಗೆ ಯಾರು ಆಟ ಆಡಿ ಗೆಲ್ಸಿದ್ರೋ ಅವರೀಗ ಕುತ್ತು ತಂದಂತೆ ಆಗಿದೆ. ಬಿಗ್ ಬಾಸ್ ಅವರು ಸ್ವತಃ ರಾಕ್ಷಸರಾಗಿ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ರಾಕ್ಷಸತನದ ಏನು ಒಂದು ಜ್ವಾಲೆ ಇದೆ ಅದನ್ನು ಹತ್ತಿಸ್ತಿರೋದಂತೂ ಗ್ಯಾರಂಟಿ. ಈ ಟಾಸ್ಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಿಗ್ ಬಾಸ್ ಅವರ ಒಂದೊಂದು ವಾಯ್ಸು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಮಾಡಿರುವಂತಹ ಮೇಕಪ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿರುತ್ತೆ ಈ ಒಂದು ವಾರವನ್ನು ನಾವು ಬಿಗ್ ಬಾಸ್ ಅಲ್ಲಿ ನೋಡುವಂಥದ್ದು. ಸೊ ಈಗ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಚೈತ್ರ ಅವರಿಗೆ ಜಾಗ್ ಪಾಟ್ ಹೊಡೆಯುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ಸ್ಪಂದನನ್ಗೆ ಕುತ್ತು ಬರುವಂಥದ್ದು ಕೂಡ ಕಾಯ್ತಾ ಇದೆ. ಯಾಕಂದ್ರೆ ವಾರ ಪೂರ್ತಿ ರೆಸ್ಟ್ ಮಾಡಿ ಏನೂ ಆಡದೆ ಇದ್ದಂಗೆ ಹಾಸಿಗೆ ಮೇಲೆ ಕುತ್ಕೊಂಡು ಮನೆಯ ಕ್ಯಾಪ್ಟನ್ ಆಗಿದ್ದು ಸ್ಪಂದನ ಅವರು. ಇವರಿಗೋಸ್ಕರ ತಲೆಯನ್ನ ಓಡಿಸಿ ಅಲ್ಲಿ ಇಲ್ಲಿ ಬಿದ್ದು ಹೋರಾಡಿ ಗೆದ್ದಿದ್ದು ಚೈತ್ರ ಅವರು. ಆದರೆ ಚೈತ್ರ ಅವರೇ ಬಿಗ್ ಬಾಸ್ ಮಾತಾಡುವಂಥದ್ದು, ಚೈತ್ರ ಅವರೇ ವಾರ ಪೂರ್ತಿ ರೆಸ್ಟ್ ಮಾಡಿ ಮನೆಯ ಅಧಿಪತಿಯಾಗಿರುವಂತಹ ಸ್ಪಂದನ ಅವರು. ಅವರಿಗೋಸ್ಕರ ಆಟ ಆಡಿ ಅಲ್ಲಿ ಇಲ್ಲಿ ಹೊಡ್ತಾ ತಿಂದು ಇವತ್ತು ಅವರ ಅಧೀನದಲ್ಲಿರುವಂತಹ ನೀವು. ಸೊ ಇದು ಯಾವ ರೀತಿ ನ್ಯಾಯ? ಈಗ ನಿಮಗೊಂದು ಅಧಿಕಾರವನ್ನು ಕೊಡ್ತೀನಿ. ನಿಮ್ಮ ಪಕ್ಕದಲ್ಲಿರುವಂತಹ ಹಳದಿ ಬಟನನ್ನು ನೀವು ಒತ್ತಿದ್ರೆ ಈ ವಾರದ ಕ್ಯಾಪ್ಟನ್ ಆಗಿ ನೀವು ಆಯ್ಕೆ ಆಗ್ತೀರಾ. ಮುಚ್ಚಿರುವಂತಹ ಕ್ಯಾಪ್ಟನ್ ರೂಮ್ನ ಈ ಕೂಡಲೇ ಓಪನ್ ಮಾಡಿಸಿ ಈ ಮನೆಯ ಅಧಿಪತಿಯನ್ನು ನಿಮಗೆ ಕೊಡ್ತೀನಿ. ನೀವು ಸೂಕ್ಷ್ಮವಾಗಿ ಹಾಗೆ ತುಂಬ ಯೋಚನೆ ಮಾಡಿ ಆ ಹಳದಿ ಬಟನನ್ನು ಒತ್ತಬೇಕಾಗತ್ತೆ ಅಂತ ಹೇಳ್ತಾರೆ. ಆದರೆ ಚೈತ್ರ ಅವರು 2-3 ಬಾರಿ ಕೈಗಳನ್ನು ಅದರ ಥರ ತೊಗೊಂಡೋಗ್ತಾರೆ, ರಿಟರ್ನ್ ತಗೊಳ್ತಾರೆ. ಯಾವ ರೀತಿ ಇದನ್ನು ಯೂಸ್ ಮಾಡ್ಕೋಬೇಕಂತ ಹೇಳಿ ಗೊತ್ತಿಲ್ಲದೆ ಏನಾದ್ರು ಒತ್ತುಬಿಟ್ರೆ ಅದು ಕಷ್ಟ. ಯಾಕಂದರೆ ರಾಕ್ಷಸ ಪ್ರವೃತ್ತಿ ಇರೋದು ಬಿಗ್ ಬಾಸ್ ಕೈಯಲ್ಲಿ, ಅದಕ್ಕೆ ತಕ್ಕಂತಹ ಆಟಗಳನ್ನು ಆಡಬೇಕಾಗತ್ತೆ. ಸೊ ಇದನ್ನು ಇವರು ಉಪಯೋಗ ಮಾಡಿಕೊಂಡು ಮನೆಯ ಕ್ಯಾಪ್ಟನ್ ಆಗ್ತಾರೋ ಇಲ್ಲ ಮಾನವೀಯತೆ ಇಟ್ಕೊಂಡು ಬಿಟ್ಬಿಡ್ತಾರೋ ಕಾದು ನೋಡಬೇಕು. ಕ್ಯಾಪ್ಟನ್ಶಿಪ್ ಅನ್ನೋದು ಯಾರಿಗೂ ಕೂಡ ಸಿಗದೆ ಇರೋದು ಅದು ಅದೃಷ್ಟ. ಬಂದಂತಹ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕಾಗಿರೋದು ಬಿಗ್ ಬಾಸ್ನಲ್ಲಿ. ಇನ್ನೊಂದೇನೆಂದರೆ ಈಗ ಚೈತ್ರ ರಾಕ್ಷಸಿ ಆಗಿರೋದ್ರಿಂದ ಯಾವುದೇ ಮಾನವೀಯತೆನ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಅವರ ಮುಖದಲ್ಲಿರೋದು ರಾಕ್ಷಸನ ಪ್ರವೃತ್ತಿಯ ಮೇಕಪ್. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದನ್ನು ಅದನ್ನು ಕಸ್ಕೊಂಡು ಮನೆಯನ್ನು ಕಂಟ್ರೋಲ್ ತಗೊಳ್ಳುವಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈ ಟಾಸ್ಕ್ನ ಹೆಸರು ಏನಿರ್ಬೋದು ಅಂತ ಹೇಳಿ ನಿಮಗನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.